ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವ ರೆಡ್ ಕ್ರಾಸ್ ದಿನದ ಶುಭಾಶಯಗಳು. ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಯೋಣ. ರೆಡ್ ಕ್ರಾಸ್ ಸಂಸ್ಥೆಯ ಇತಿಹಾಸ. ರೆಡ್ ಕ್ರಾಸ್ ಚಳವಳಿ ಆರಂಭವಾದದ್ದು 1863ರಲ್ಲಿ. ಇದರ ಸ್ಥಾಪಕರಾಗಿ ಹೆನ್ರಿ ಡುನಾಲ್ಡ್. ಸ್ವಿಟ್ಜರ್ಲ್ಯಾಂಡ್ನ ನಾಗರಿಕರು. ಯುದ್ಧದ ವೇಳೆ ಗಾಯಗೊಂಡ ಸೈನಿಕರಿಗೆ ವೈದ್ಯಕೀಯ ನೆರವಿನ ಅಗತ್ಯತೆಯನ್ನು ಗಮನಿಸಿ ಈ ಚಳುವಳಿಗೆ ಚಾಲನೆ ನೀಡಿದರು. 1864ರಲ್ಲಿ ಮೊದಲ ಜಿನಿವಾ ಒಪ್ಪಂದ ಅಸ್ತಿತ್ವಕ್ಕೆ ಬಂತು. ಇದರಿಂದ ರೆಡ್ ಕ್ರಾಸ್ ಚಳುವಳಿಗೆ ಕಾನೂನು ಹಕ್ಕು ದೊರಕಿತು. ಮುಖ್ಯ ಉದ್ದೇಶಗಳು: ಯುದ್ಧ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ಗಾಯಗೊಂಡವರಿಗೆ ತಕ್ಷಣದ ವೈದ್ಯಕೀಯ ನೆರವು ನೀಡುವುದು, ಶಾಂತಿ ಸಮಯದಲ್ಲೂ ಆರೋಗ್ಯ, ರಕ್ತದಾನ, ನೆರೆ ಸಹಾಯ ಕಾರ್ಯಗಳಲ್ಲಿ ತೊಡಗಿರುವುದು, ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುವುದು, ದುರ್ಘಟನೆ, ವಿಪತ್ತು ಮತ್ತು ಎಪಿಡೆಮಿಕ್ಗಳಿಗೆ ಪ್ರತಿಕ್ರಿಯೆ ನೀಡುವುದು. ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರಿಸ್ಟ್ ಮೂವ್ಮೆಂಟ್. ಇದು ಜಾಗತಿಕ ರೆಡ್ ಕ್ರಾಸ್ ಸಂಸ್ಥೆಗಳ ಒಕ್ಕೂಟ. ಇದರಲ್ಲಿ 190 ಹೆಚ್ಚು ದೇಶಗಳ ರಾಷ್ಟ್ರೀಯ ಸಂಸ್ಥೆಗಳು ಸೇರಿವೆ. 3 ಪ್ರಮುಖ ಅಂಶಗಳು: ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್, ಯುದ್ಧ ಸಂದರ್ಭದಲ್ಲಿ ಸೈನಿಕರಿಗೆ ಹಾಗೂ ಬಂಧಿಗಳಿಗೆ ಸಹಾಯ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸ್ಟ್ ಸೊಸೈಟಿ, ಭೂಕಂಪ, ನೆರೆ ಮುಂತಾದಲ್ಲಿ ಸಹಾಯ. ನ್ಯಾಷನಲ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರಿಸ್ಟ್ ಸೊಸೈಟಿ, ದೇಶೀಯ ಮಟ್ಟದಲ್ಲಿ ಕಾರ್ಯನಿರ್ವಹಣೆ. ಭಾರತದ ರೆಡ್ ಕ್ರಾಸ್ ಸಂಸ್ಥೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸ್ಥಾಪನೆ 1920ರಲ್ಲಿ. ರಾಷ್ಟ್ರಪತಿ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುತ್ತಾರೆ. ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳು, ವಿಪತ್ತು ನಿರ್ವಹಣೆ ಮೊದಲಾದ ಪರಿಚರಿಕೆ ತರಬೇತಿ ಮುಂತಾದಲ್ಲಿ ತೊಡಗಿರುವುದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಮುಖ ಸೇವೆಗಳು: ತುರ್ತು ಸಹಾಯ, ನೆರೆ, ಭೂಕಂಪ, ಬಿರುಗಾಳಿ, ಬರ ಮುಂತಾದ ಸಂದರ್ಭದಲ್ಲಿ ಆಹಾರ, ಬಟ್ಟೆ, ಔಷಧಿ, ಶರಣಾಲಯ, ಶುದ್ಧ ಕುಡಿಯುವ ನೀರು ಇತ್ಯಾದಿಗಳನ್ನು ಒದಗಿಸುತ್ತದೆ. ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದನೆ ನೀಡುವ ತಂಡ ಸಜ್ಜಾಗಿರುತ್ತದೆ. ರಕ್ತದಾನ ಸೇವೆ, ರಕ್ತದಾನ ಶಿಬಿರಗಳ ಯೋಜನೆ, ಸುರಕ್ಷಿತ ರಕ್ತ ಸಂಗ್ರಹಣೆ, ಸಂರಕ್ಷಣೆ ಮತ್ತು ಪೂರೈಕೆ. ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಇತ್ಯಾದಿ ಸಂಗ್ರಹಣೆ. ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಮತ್ತು ಕೌನ್ಸೆಲಿಂಗ್. ಆರೋಗ್ಯ ಮತ್ತು ಸಜೀವ ಜೀವನ ಶೈಲಿ. ಟಿಬಿ, HIV, ಮಲೇರಿಯಾ ಮುಂತಾದ ಆರೋಗ್ಯ ಜಾಗೃತಿ ಕಾರ್ಯಗಳು. ತಾಯಿ ಮಗು ಆರೈಕೆ, ಲಸಿಕೆಕರಣ ಮತ್ತು ಪೋಷಣ ಶಿಬಿರಗಳು. ಮೊದಲ ಪರಿಚರಕ. ಸ್ಫೋಟಗಳು, ಅಪಘಾತಗಳು ಅಥವಾ ಇತರ ತುರ್ತು ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡುವುದು. ಶಾಲೆಗಳು, ಕಚೇರಿಗಳು, ಸಾರ್ವಜನಿಕ ಸಂಸ್ಥೆಗಳಲ್ಲಿ ಪ್ರಥಮ ಚಿಕಿತ್ಸಾ ಬ್ಯಾಂಕ್ಗಳ ಜಾಗೃತಿ. ತರಬೇತಿ ಕಾರ್ಯಗಳು. ಸಾರ್ವಜನಿಕರಿಗೆ ಹಾಗೂ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಮೊದಲ ಪರಿಚರಿಕೆಗೆ ತರಬೇತಿ ನೀಡಲಾಗುತ್ತದೆ. ಮಾನ್ಯತೆ ಪಡೆದ ಪ್ರಮಾಣಪತ್ರ ನೀಡಲಾಗುತ್ತದೆ. ವಿಪತ್ತು ನಿರ್ವಹಣೆಗೆ ತಯಾರಿ ಹೇಗೆ ಮಾಡುವುದು ಎಂಬುದರ ಬಗ್ಗೆ ತರಬೇತಿ. ಶಾಲಾ ಕಾಲೇಜಿಗೆ ಜೂನಿಯರ್ ರೆಡ್ ಕ್ರಾಸ್ ಹಾಗೂ ಯುವಕರಿಗೆ ಯೂತ್ ರೆಡ್ ಕ್ರಾಸ್ ಶಿಬಿರಗಳು. ಹೆಲ್ತ್ ಅಂಡ್ ಹೈಜೆನಿಕ್ ಅವೇರ್ನೆಸ್. ಆರೋಗ್ಯಕರ ಜೀವನ ಶೈಲಿ, ಸ್ವಚ್ಛತೆ, ತಾಯಿ ಮಕ್ಕಳ ಆರೋಗ್ಯ ಕುರಿತು ತರಬೇತಿ. ಸ್ವಯಂ ಸೇವಕರ ಭೂಮಿಕೆ. ತರಬೇತಿಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಕ್ತಿಯ ಮುಖ್ಯ ಅಂಶವೇ ಸ್ವಯಂ ಸೇವಕರು. ತುರ್ತು ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ. ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳಲ್ಲಿ ಸಹಾಯ,
ಗ್ರಾಮೀಣ ಪ್ರದೇಶಗಳಲ್ಲಿ ಅರಿವು ಮೂಡಿಸುವ ಕಾರ್ಯಗಳು. ಯೂತ್ ರೆಡ್ ಕ್ರಾಸ್ ಮೂಲಕ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿಗೆ ಒಳಪಡಿಸಲಾಗುತ್ತದೆ. ಇದು ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಮಾಹಿತಿಯಾಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.